ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನೀವು ಅದ್ಭುತಗಳನ್ನು ಕಾಣುವಿರಿ. ಅದಕ್ಕೆ ಆಧಾರವಾಗಿ ಮೀಕನ ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 15ನೇ ವಚನ, ನೀವು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಪ್ರೀತಿಯುಳ್ಳ ದೇವಜನರೇ, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಂತೆ ಕಾಣುತ್ತಿದೆಯಾ? ಏನು ಮಾಡುವುದೆಂಬುದಾಗಿ ತಿಳಿಯದೆ ಅಂಗಲಾಚುತ್ತಿರುವಿರ? ಇಂದು ಕರ್ತನು ನಿಮ್ಮನ್ನು ನೋಡಿ ಒಂದು ಅದ್ಭುತವಾದ ವಾಗ್ದಾನವನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ನಾನು ನಿನಗೆ ಅದ್ಭುತಗಳನ್ನು ತೋರಿಸುವೆನು. ದೇವರು ನಮಗೇನು ತೋರಿಸ್ತಾರಂತೆ? ಅತಿಶಯಗಳನ್ನು ತೋರಿಸ್ತಾರಂತೆ, ಅದ್ಭುತಗಳನ್ನು ತೋರಿಸ್ತಾರಂತೆ. ನಮ್ಮ ದೇವರ ಹೆಸರೇ ಅತಿಶಯಗಳ ದೇವರು. ಕೆಂಪು ಸಮುದ್ರದ ದಡದಲ್ಲಿ ಇಸ್ರಾಯೇಲರು ಬಂದು ನಿಂತಾಗ ಏನು ಮಾಡುವುದೆಂದು ತಿಳಿಯದೆ ಅಂಗಲಾಚಿದರು. ಮುಂದೆ ಕೆಂಪು ಸಮುದ್ರವಿದೆ, ಹಿಂದೆ ಶತ್ರುಗಳ ಸೈನ್ಯ ಇದೆ, ಎರಡು ಕಡೆಗಳಲ್ಲೂ ದೊಡ್ಡ ದೊಡ್ಡ ಬೆಟ್ಟಗಳು, ಹೋಗಲು ದಾರಿಯೇ ಇಲ್ಲ. ಭಯವು ಕಳವಳವು ಅವರನ್ನು ಆವರಿಸಿಕೊಂಡಿತು. ಆದರೆ ಅದ್ಭುತಗಳನ್ನು ತೋರಿಸುವೆನು ಎಂದು ಹೇಳಿದಂಥ ದೇವರು ಮೋಶೆಯನ್ನು ನೋಡಿ, ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚು ಎಂಬುದಾಗಿ ಹೇಳಿದರು. ತಕ್ಷಣವೇ ಕೈ ಚಾಚಿದಾಗ ಕೆಂಪು ಸಮುದ್ರ ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದುಕೊಂಡು ಹೋದರು. ಒಂದು ಅದ್ಭುತ, ಒಂದು ಅತಿಶಯ ಅವರ ಜೀವಿತದಲ್ಲಿ ನಡೆಯಿತು. ಪ್ರೀತಿಯುಳ್ಳ ದೇವಜನರೇ, ಅದೇ ಅತಿಶಯಗಳ ದೇವರು ನಿಮ್ಮ ಜೀವಿತದಲ್ಲಿ ಸಹ ನೀವು ಹಾದು ಹೋಗುತ್ತಿರುವಂಥ ಈ ಕಷ್ಟಕರವಾದ ಸಂದರ್ಭದಲ್ಲಿ, ಸ್ತೋತ್ರ, ಏನು ಮಾಡುವುದೆಂಬುದಾಗಿ ತಿಳಿಯದ ಈ ಸಂದರ್ಭದಲ್ಲಿ ಕರ್ತನು ನಿಮಗೂ ಸಹ ಒಂದು ಅದ್ಭುತವನ್ನು ಮಾಡುವರು. ಮೋಶೆಯ ಕೈಯಲ್ಲಿದ್ದಂಥ ಅಸಾಧಾರಣವಾದ ಕೋಲು ಅತಿಶಯಗಳನ್ನು ಮಾಡುವ ಕೋಲಾಗಿ ಮಾರ್ಪಟ್ಟಿತು. ಇಂದು ಕರ್ತನು ನಮ್ಮ ಕೈಗಳಲ್ಲಿ ಒಂದು ಕೋಲನ್ನು ಕೊಟ್ಟಿದ್ದಾರೆ. ಅದು ಯಾವುದು ಗೊತ್ತಾ? ದೇವರ ವಾಕ್ಯವೆಂಬಂಥ ಕೋಲು, ವಾಗ್ದಾನದ ಕೋಲು. ಈ ವಾಗ್ದಾನದ ವಚನದ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಅನೇಕ ಅತಿಶಯಗಳನ್ನು ನಾವು ಕಾಣಬಹುದು. ಅತಿಶಯಗಳ ದೇವರು ಸತ್ಯವೇದದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಕೆಂಪು ಸಮುದ್ರವನ್ನು ವಿಭಾಗಿಸಿದರು, ಯೊರ್ದಾನ್ ನದಿಯನ್ನು ವಿಭಾಗಿಸಿದರು, ಬಂಡೆಯಿಂದ ನೀರನ್ನು ಕೊಟ್ಟರು, ಯೆರಿಕೋ ಗೋಡೆಯನ್ನು ಕೆಡವಿ ಹಾಕಿದರು, ಕುಂಟರು ನಡೆಯುವಂತೆ ಮಾಡಿದರು, ಕುರುಡರಿಗೆ ಕಣ್ಗಳು ಬರುವಂತೆ ಮಾಡಿದರು, ಸತ್ತವರನ್ನು ಎಬ್ಬಿಸಿದರು, ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದರು, 5 ರೊಟ್ಟಿ 2 ಮೀನುಗಳಿಂದ 5,000 ಜನಕ್ಕೆ ಕೊಟ್ಟು ಅದ್ಭುತ ಮಾಡಿದರು. ನಿನ್ನೆ ಇಂದು ಎಂದು ಮಾರ್ಪಡದ ದೇವರು ಇಂದು ನಿಮ್ಮ ಬಾಳಿನಲ್ಲಿ ಸಹ ಸ್ತೋತ್ರ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುವರು. ಅದಕ್ಕೆ ದೇವರು ಹೇಳುತ್ತಿದ್ದಾರೆ, ನಾನು ನಿಮಗೆ ಅತಿಶಯಗಳನ್ನು ತೋರಿಸುವೆನು. ಹಾಗಿರುವುದಾದರೆ ಈ ದಿನ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ದೇವರನ್ನ ನೋಡಿ ಹೇಳ್ರಿ, ಅಪ್ಪ, ಸಾಧ್ಯವಾದರೆ ನಿಮ್ಮ ಬಲಗೈಯನ್ನು ಮೇಲೆ ಕೆತ್ತಿ, ಸ್ವಾಮಿ, ನಾನು ನಿನ್ನನ್ನು ನಂಬುತ್ತೇನೆ. ಒಂದು ಅದ್ಭುತಕ್ಕಾಗಿ, ಒಂದು ಅತಿಶಯಕ್ಕಾಗಿ, ನೀವು ಅತಿಶಯಗಳ ದೇವರು, ನನಗೆ ಬಿಡುಗಡೆಯನ್ನು ಕೊಡ್ರಿ, ನನಗೊಂದು ಅದ್ಭುತವನ್ನು ಮಾಡ್ರಿ, ನನಗೊಂದು ಮಾರ್ಗವನ್ನು ತೆರೆಯ ಮಾಡ್ರಿ ಎಂಬುದಾಗಿ ಕೂಗಿಕೊಳ್ಳ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸುತ್ತದೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ಹಾಗೆ ಹೇಳುತ್ತಿರುವಾಗಲೇ ಅತಿಶಯಗಳ ದೇವರು ನಿಮ್ಮ ಕುಟುಂಬದ ಮೇಲೆ ಇಳಿದು ಬರುತ್ತಿದ್ದಾರೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ಒಂದು ಅದ್ಭುತ ನಿನಗಾಗಿ ಪ್ರಿಯ ಮಗಳೇ, ಪ್ರಿಯ ಮಗನೇ, ನಿನಗಾಗಿ ಕರ್ತನ ಒಂದು ಅದ್ಭುತವನ್ನು ಈ ಕ್ಷಣವೇ ಮಾಡುತ್ತಿದ್ದಾರೆ. ಹಾಲೆಲ್ಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅತಿಶಯಗಳ ದೇವರು ನೀವು, ಅದ್ಭುತಗಳನ್ನು ಮಾಡುವ ದೇವರು ನೀವು, ವಾಗ್ದಾನ ಮಾಡಿದ
ಹಾಗೆ ನಾನು ಅತಿಶಯಗಳನ್ನು ತೋರಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ಯಾರೆಲ್ಲ ಒಂದು ಬಿಡುಗಡೆಗಾಗಿ ಒಂದು ಅದ್ಭುತಕ್ಕಾಗಿ ಕಾದಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಅತಿಶಯವಾದ ಕಾರ್ಯಗಳು ಸಂಭವಿಸಲಿ. ಮಕ್ಕಳ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ವಿವಾಹದ ವಿಷಯದಲ್ಲಿ ದೇವರೇ ಸ್ತೋತ್ರ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ಒಂದು ಬಿಡುಗಡೆಯನ್ನು ಕೊಡ್ರಿ. ಮಕ್ಕಳ ಭಾಗ್ಯಕ್ಕಾಗಿ ಯಾರೆಲ್ಲ ಕಾದಿದ್ದಾರೋ ಯೇಸುವಿನ ನಾಮದಲ್ಲಿ ಒಂದು ಅತಿಶಯ ನಡೆಯಲಿ. ಗರ್ಭಫಲ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಈ ದಿನ ಕೂಡ ನಿನ್ನ ಮಕ್ಕಳಿಗೆ ಜಯವನ್ನು, ಬಿಡುಗಡೆಯನ್ನು ಕೊಟ್ಟು ಅತ್ಯದ್ಭುತವಾಗಿ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ದೇವರು ಅತಿಶಯಗಳ ದೇವರು. ನಿಮ್ಮ ಜೀವಿತದಲ್ಲಿ ಅತಿಶಯವಾದ ಅದ್ಭುತಗಳನ್ನು ಕರ್ತನು ಮಾಡಲಿ. ದೇವರನ್ನ ನಂಬ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಇವತ್ತಿನಿಂದ ಅದ್ಭುತವಾಗಿ, ಅತಿಶಯವಾಗಿ ನಡೆಸಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.